ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಆರೋಳಿ ದೊಡ್ಡಿಯ ಸಂತಾನ ಲಕ್ಷ್ಮಿ ಎಂದೇ ಗುರುತಿಸಿಕೊಂಡಿರುವ ಡಾಕ್ಟರ್ ಕೆ.ಟಿ. ಲಕ್ಷ್ಮಮ್ಮರವರ ಮನೆಯಲ್ಲೊಂದು ಸಂಭ್ರಮ ಸಡಗರ ನಾಮಕರಣವೊಂದು ಎದುರಾಗಿ ಎಲ್ಲರ ಸಂತಸಕ್ಕೆ ಕಾರಣವಾಯಿತು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಲಿಂಗಸೂರು ನಗರದ ಬಸವರಾಜ ದಂಪತಿಗಳಿಗೆ ಹಾಗೂ ಕುಟುಂಬ ವರ್ಗಕ್ಕೆ ಸಂತಸಕ್ಕೆ ತಡೆಯಿಲ್ಲದ ದಿನವಾಗಿತ್ತು. ಮದುವೆಯಾಗಿ 8 ವರ್ಷವಾದರೂ ಬಸವರಾಜ ದಂಪತಿಗಳಿಗೆ ಮಕ್ಕಳ ಸಂತಾನವಾಗಿರಲಿಲ್ಲ. ಲಿಂಗಸೂರು ನ್ಯಾಯಬೆಲೆ ಅಂಗಡಿಯವರಾದ ಬಸವರಾಜು ಸಂತಾನ ಭಾಗ್ಯಕ್ಕಾಗಿ ತಿರುಗದ ಆಸ್ಪತ್ರೆ ಯಾವುದೂ ಇರಲಿಲ್ಲ ಎಂದೇ ಹೇಳುತ್ತಾರೆ. ಕೆಲ ಆಸ್ಪತ್ರೆಗಳಲ್ಲಿ ಒಂದು ಇಂಜೆಕ್ಷನ್ಗೆ ಲಕ್ಷಾಂತರ ರು ಪಡೆದಿರುವುದಾಗಿಯೂ ಹೇಳುತ್ತಾರೆ. ನೀರು ಸುರಿದಂತೆ ಹಣ ವ್ಯಯ ಮಾಡಿದರೂ ಫಲಿತಾಂಶ ಮಾತ್ರ ಶೂನ್ಯವಾಗಿತ್ತು. ಯೂಟ್ಯೂಬ್ನಲ್ಲಿ ಸ್ನೇಹಿತರೊರ್ವರಿಂದ ಮಾಹಿತಿ ಪಡೆದ ಬಸವರಾಜು ಬಂದಿದ್ದು ಹಾರೋಳಿ ದೊಡ್ಡಿ ಡಾಕ್ಟರ್ ಕೆ.ಟಿ. ಲಕ್ಷ್ಮಮ್ಮರ ಬಳಿ. ಔಷಧಿ ಪಡೆದ ಒಂದೇ ಬಾರಿಗೆ ಫಲಿತಾಂಶ ಯಶಸ್ವಿಯಾಗಿ ಬಸವರಾಜು ದಂಪತಿ ಹಾಗೂ ಕುಟುಂಬ ವರ್ಗ ಸಂತಸದ ಕಡಲಲ್ಲಿ ತೇಲಿಡಿದ್ದನ್ನು ಮುಕ್ತಕಟ್ಟದಿಂದ ಹೇಳುತ್ತಾರೆ. ದಂಪತಿಗಳಿಗೆ ಗಂಡು ಮಗುವಾಗಿದ್ದು ಮಕ್ಕಳ ಭಾಗ್ಯವೇ ಇಲ್ಲ ಎಂದು ಕೈಚೆಲ್ಲಿದ್ದ ಕುಟುಂಬಕ್ಕೆ ಮಕ್ಕಳ ಭಾಗ್ಯ ನೀಡಿದವರಿಂದಲೇ ಮಗುವಿಗೆ ಹೆಸರು ಕಟ್ಟಿಸಲು ಲಿಂಗಸೂರು ಕುಟುಂಬವೇ ಡಾಕ್ಟರ್ ಕೆ.ಟಿ. ಲಕ್ಷ್ಮಮ್ಮರ ಮನೆಯಲ್ಲಿ ಸೇರಿ ಮಗುವಿಗೆ ಅಥರ್ವ ಎಂದು ನಾಮಕರಣ ಮಾಡಿಸಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಬಸವರಾಜು ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿಗೆ ಹೇಳುತ್ತಾರೆ, ಕೇಳಿ. ನಾನು ಬಸವರಾಜ ಹಿರೇಮನಿ ಅಂತ, ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕು. ನಾವು ಮೇಡಮ್ ಅವ್ರ ಬಗ್ಗೆ ತಿಳಿದಿದ್ದು ಯೂಟ್ಯೂಬಲ್ಲಿ ನೋಡಿಕೊಂಡು ಇವ್ರ ಬಗ್ಗೆ ತಿಳ್ಕೊಂಡು ಒಂದ್ಸಲ ಎನ್ಕ್ವೈರಿ ಮಾಡೋಣ ಅಂತ ಬಂದಿರೋದು ನಾನಿಲ್ಲಿ. ನಾವು ಮೊದಲೇ ಸಲ ಬಂದಾಗ ಫಸ್ಟ್ ಟೈಮ್ ಔಷಧಿಗೆ ಎಲ್ಲ ನಮ್ಮನ್ನ ಕೇಳಿಬಿಟ್ಟು ಕೊಟ್ಟಿದ್ದವರು. ಫಸ್ಟ್ ಟೈಮ್ಗೆ ಕನ್ಸೀವ್ ಆಗಿದ್ದು ನಮ್ಮದು. ಆಮೇಲೆ ನಮ್ಮದು ಮ್ಯಾರೇಜ್ ಆಗಿ 7-8 ಇಯರ್ಸ್ ಆಗಿತ್ತು. ನಾವೆಲ್ಲ ಸುಮಾರು ಕಡೆ ಹಾಸ್ಪಿಟಲ್ ಕಡೆ ತೋರಿಸಿದ್ವಿ, ಎಲ್ಲಿ ಪಾಸಿಟಿವ್ ಬರಲಿಲ್ಲ ನಮಗೆ. ಮತ್ತು ಒಂದ್ಸಲ ಲಾಸ್ಟಿಗೆ ಇದು ಒಂದು ಲಾಸ್ಟ್ ಚಾನ್ಸ್ ಅಂತ ನೋಡಿ ಇಲ್ಲಿ ಬಂದಿತ್ತು. ಆಮೇಲೆ ಇಲ್ಲಿ ಬಂದ್ಬಿಟ್ರೆ ಎಲ್ಲ ಒಳ್ಳೇದಾಗೈತೆ. ಇವಾಗ 7 ತಿಂಗಳು ನಮ್ಮ ಮಗುವಿಗೆ ಎಲ್ಲ ಚೆನ್ನಾಗೈತೆ ಮೇಡಮ್ ಆಶೀರ್ವಾದದಿಂದ. ನಮಸ್ಕಾರ.